ಎಲ್ಲಮ್ಮ ಆಕಾಶ್? ಹೋದ್ವಾರನೇ ಸಿಗ್ತೀನಿ ಅಂತ ಹೇಳಿದ್ರು, ಪತ್ತೇನೇ ಇಲ್ಲ. ಅವನು ಆಫೀಸ್ಗೆ ಹೋಗಿದ್ದಾನೆ, ಬರೋದು ರಾತ್ರಿನೇ. ಏನ್ ವಿಷಯ? ಅವ್ರ ಹತ್ರನೇ ಮಾತಾಡ್ಬೇಕಿತ್ತು. ಹೋದ ತಿಂಗಳೇ ಅಗ್ರಿಮೆಂಟ್ ಮುಗಿದಿದೆ. ಅದಕ್ಕೇನಂತೆ, ರಿನ್ಯೂವಲ್ ಮಾಡಿಸೋಣ ಬಿಡಿ. ರಿನ್ಯೂ ಮಾಡಕ್ಕಾಗಲ್ಲ. ನನ್ನ ಮಗ ಬಂದು ಇರ್ಬೇಕು ಅಂತ ಇದ್ದಾನೆ, ಅವನಿಗೆ ಈ ಮನೆ ಬಿಟ್ಕೊಡೋಣ ಅಂತ. ನೀವು ಆದಷ್ಟು ಬೇಗ ಮನೆ ಖಾಲಿ ಮಾಡಬೇಕಾಗುತ್ತೆ. ಹಾಗಂದ್ರೆ ಹೇಳಿ ಸರ್, 5 ವರ್ಷ ಬೇಕಾದ್ರೂ ಇರಿ ಅಂತ ನೀವೇ ತಾನೇ ಹೇಳಿದ್ದು. ಆಗ ಪರಿಸ್ಥಿತಿ ಹಾಗಿತ್ತು, ಹೇಳಿದ್ದೆ. ಈಗ ಹಾಗಿಲ್ವಲ್ಲ ಸರ್. ದಿಢೀರಂತ ಮನೆ ಖಾಲಿ ಮಾಡಿ ಅಂತ ನಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಹೇಗೆ ಹೇಳಿ? ಅರೆ, 11 ತಿಂಗಳಿಗೆ ಅಗ್ರಿಮೆಂಟ್ ಇತ್ತು, ಅದು ಮುಗಿದು ಇನ್ನೂ 1 ತಿಂಗಳಾಗಿದೆ. ನಾವೇನು ನಿಮ್ಗೆ 5 ವರ್ಷಕ್ಕೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನ? ಇಷ್ಟು ಸಿನ್ಸಿಯರ್ ಆಗಿ ಸರ್ವಿಸ್ ಕೊಡ್ತಾ ಇರುವಾಗ್ಲೂ ನನ್ನಂಥವ್ರ ಬಗ್ಗೆನೇ ಈ ತರ ಅಂದ್ಕೋತಾರಲ್ಲ, ನನಗೆ ಅಂಥವ್ರನ್ನ ನೋಡಿದ್ರೆ ಕಪ್ಪಾಳಕ್ಕೆ ಎರಡು ಬಿಗಿದು ದೌಡೆ ಹಾಲನ್ನು ಉದುರಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ನನ್ನ ಸರ್ವಿಸ್ ನಲ್ಲಿ ಇಂಥವ್ರನ್ನ ಅದೆಷ್ಟು ಜನರನ್ನ ಫೇಸ್ ಮಾಡಿದೀನೋ ನಾನು. ಆದ್ರೆ ಮೇಡಮ್, ಆ ರಾಮಣ್ಣ 2 ಗುಂಪಿಗೆ ಸೇರಿದವ್ರಲ್ಲ ಅನ್ಸುತ್ತೆ. ಇವರು 3ನೇ ಗುಂಪಿಗೆ ಸೇರಿದಂಥವ್ರು ಇರಬಹುದು. ಅವ್ರ ಮಗಳ ವಿಷಯ ಗೊತ್ತಾ? ಅದು ವರದಕ್ಷಿಣೆ ಕೇಸ್ ಅಲ್ವಂತೆ. ಅವರ ಅಳಿಯ ಮಗಳಿಗೆ ಹಿಂಸೆನೂ ಕೊಡೋದಿಲ್ವಂತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಷ್ಟು ದೊಡ್ಡ ವಿಷಯ ಅಲ್ವೇ ಅಲ್ವಂತೆ. ಹೀಗೆಲ್ಲ ಹೇಳಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಹೇಳು? ಬಹುಶಃ ರಾಮಣ್ಣ ಹೇಳ್ಕೊಳಕ್ಕೂ ಸಾಧ್ಯವಾದ ಪರಿಸ್ಥಿತಿ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೂ ಆಗ್ತಾ ಇಲ್ಲ. ಎಸ್ ಶಶಿಕಲಾ, ಐ ಥಿಂಕ್ ಯು ಆರ್ ರೈಟ್. ಮಗಳ ವಿಷಯ ಹೇಳ್ಕೊಳಕ್ಕಾಗದೆ ಸಂಕಟ ಪಡ್ತಾ ಇರ್ಬೋದು ಅಲ್ವಾ? ಅವ್ರ ಸಮಸ್ಯೆಗೆ ನೀವೇನಾದ್ರೂ ಪರಿಹಾರ ಕೊಡ್ಬೋದನ್ನೋ ನಂಬಿಕೆ ಇರ್ಬೋದು. ಹಾಗೇನಾದ್ರೂ ಆದ್ರೆ ಅವರು ಮತ್ತೆ ಫೋನ್ ಮಾಡೇ ಮಾಡ್ತಾರೆ. ಇಲ್ಲ ಮೇಡಮ್, ಅವರು ಖಂಡಿತ ಫೋನ್ ಮಾಡಲ್ಲ. ಯಾಕೆಂದ್ರೆ ಫೋನ್ ಮಾಡಬಾರ್ದು ಅಂತ ನೀವೇ ಗದರಿಸಿದ್ರಲ್ವಾ? ಶಿಲ್ಪ, ನೀನೇ ನಮ್ ಸೀರಿಯಲ್ ಪ್ರಾಬ್ಲಮ್ ಕೊಡ್ತಿಲ್ಲ ತಾನೆ? ಛೆ, ಇಲ್ಲ ಕಣೆ. ಅವ್ರ ಶೂಟಿಂಗ್ ಡೇಟ್ ಇರೋದೇ 8 ದಿನ. ಈ ಫಿಲ್ಮ್ ಅವ್ರು ಕೇಳಿರೋದು 20 ದಿನ ಮಾತ್ರ. ಟೋಟಲ್ 20 ಡೇಸ್. ಅದು ನನ್ನ ಫ್ರೀ ಡೇಟ್ಸ್ ನೋಡ್ಕೊಂಡೇ ಶೂಟಿಂಗ್ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಹಾಗಾದ್ರೆ ನೀನ್ ಹೆದರ್ಬೇಕಾಗೇ ಇಲ್ಲ. ಏಯ್, ಇದ್ ನಿನ್ ಕೆರಿಯರ್ಗೆ ಒಂದು ಮೆಟ್ಲು ಕಣೆ. ನೋಡು, ಇಂಥ ಚಾನ್ಸ್ ಸಿಗೋದು ತುಂಬಾನೇ ಅಪರೂಪ. ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್. ಏಯ್, ನಿನ್ ಟ್ಯಾಲೆಂಟ್ ಸಿಕ್ತಿರೋ ಗೌರವ ಕಣೆ ಇದು. ರಿಜೆಕ್ಟ್ ಮಾಡ್ಬೇಡ್ವೆ ಗುಡ್ಡು. ಅಯ್ಯೋ, ನಾನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಇವ್ರ ಬೆದರಿಕೆ, ಇನ್ನೊಂದ್ ಕಡೆ ನಮ್ಮಪ್ಪನ ಗಲಾಟೆ. ಅವರಿಗೆ ನನ್ ಮದ್ವೆ ಭೂತ ಇಟ್ಕೊಂಡಿದೆ. ಮಾತಿದ್ರೆ ಮದ್ವೆ ಅಂತ ತಲೆ ತಿಂತಾ ಇರ್ತಾರೆ. ನಿನ್ನೆ ಫಿಲ್ಮ್ ಬಗ್ಗೆ ಹೇಳಿದ್ಮೇಲಂತೂ ನನ್ನ ಜೊತೆ ಮಾತಾಡ್ದೇನೆ ಬಿಟ್ಬಿಟ್ಟಿದ್ದಾರೆ ಕಣೆ. ನಿಮ್ಮಪ್ಪನ್ಗೆ ಒಂದ್ ಪೈಸದಷ್ಟು ಬುದ್ಧಿ ಇಲ್ಲ. ಏನು, ಹೆಣ್ಮಕ್ಳು ಅಂದ್ರೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಡೋದೇ ಒಂದ್ ಗುರಿನಾ? ನೋಡು, ನೀನ್ ಮಾತ್ರ ಯಾರ ಮಾತು ಕೇಳ್ಬೇಡ. ಕೆರಿಯರ್ ಅಷ್ಟೇ. ನೀನ್ ಮದ್ವೆ ಆದ್ಮೇಲಾದ್ರು ಈ ಅಡುಗೆ ಮನೆಯಿಂದ ನನಗೆ ಬಿಡುಗಡೆ ಸಿಗುತ್ತೆ ಅನ್ಕೊಂಡ್ರೆ ಅವಳ ಸೇವೆನೂ ನಾನೇ ಮಾಡ್ಬೇಕಾಯ್ತು. ಅಲ್ಲ, ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ದಿನ ಅವ್ರಿಗೆ 12 ಅವರ್ ಕೆಲಸ, ಸ್ವಲ್ಪನೂ ರೆಸ್ಟ್ ಅನ್ನೋದೇ ಇಲ್ಲ. ಈ ಪ್ರಾಜೆಕ್ಟ್ ವರ್ಕ್ ಮುಗಿಯೋ ತನಕ ಹಾಗೇನೆ ಅವಳಿಗೆ. ಮನೆ ಕೆಲಸ ಎಲ್ಲ ನಾನೇನ್ ಮಾಡು ಅಂತ ಹೇಳಲಿಲ್ಲಪ್ಪ. ಕಡೆ ಪಕ್ಷ ಬೆಳಗಿನ ಕಾಫಿ. ಅಮ್ಮ, ಏನ್ ಗೊತ್ತಾ, ಅವ್ರಿಗೆ ನೀನ್ ಮಾಡೋ ಕಾಫಿ ಅಂದ್ರೆ ತುಂಬಾ ಇಷ್ಟ. ಓಹೋ, ಅದಕ್ಕೇನೋ ತಾವು ಬೆಳಗಿನ ಕಾಫಿ ತಗೊಂಡು ಕೊಡ್ತಾ ಇರೋದು. ಕಾಫಿ ಮಾಡೋದಿರ್ಲಿ, ಕುಡಿಯೋಕ್ ಬರೋಕ್ಕೂ ಸೋಮಾರಿತನನ. ಹೋಗ್ಲಿ ಬಿಡಮ್ಮ, ಇನ್ನು 4 ದಿನ ಅಷ್ಟೇ, ಆಮೇಲೆ ಅವಳೇ ಬಂದು ಮಾಡ್ತಾಳೆ. ಗೊತ್ತಾಗ್ತಾ ಇದೆಯಲ್ಲ, ರಜಾ ಇದ್ರು ಒಂದ್ ಕಡ್ಡಿ ಎತ್ತಿ ಆ ಕಡೆ ಇಡಲ್ಲ. ನೀನು ಅವಳ ಪರವಾಗೆ ಮಾತಾಡ್ತೀಯ. ಮಾಡಾಕಕ್ಕೆ ನಾನು ಇದ್ದೀನಲ್ಲ.